ಏ ಅಂಬಿಕಾ, ಎಲ್ಲಕ್ಕಿಂತ ಶ್ರೇಷ್ಠವಾದ ದಾನ ಕನ್ಯಾದಾನ ಅಂತಾರೆ. ಇವತ್ತು ನಾವಿಬ್ರು ಅದನ್ನ ಮಾಡಿ ನಮ್ಮ ಬದುಕನ್ನ ಸಾರ್ಥಕ ಮಾಡಿಕೊಂಡು. ಹೌದು ಶಶಿ, ನಮ್ಮ ಮಗಳು ಇನ್ನೊಬ್ರು ಮನೆ ಸೊಸೆ ಆಗ್ತಿದ್ದಾಳೆ ಅಂತ ಒಪ್ಕೊಳ್ಳೋದಕ್ಕೆ ಹೆತ್ತ ಕರಳಿಗೆ ಕಷ್ಟ. ಹೌದಂಬಿಕಾ, ಆದರೆ ನಾವದನ್ನು ಒಪ್ಕೊಳ್ಳೇಬೇಕು. ನಾನು, ನೀನು, ನಾವಿಬ್ರು ಕೂಡ ಗಂಡನ ಕೈ ಹಿಡಿದು ಈ ಮನೆಗೆ ಬಂದವರಲ್ವಾ? ಹಾಗೆ ನಮ್ಮ ಮನೆ ಮಗಳು ಇನ್ನೊಂದು ಮನೆ ದೀಪ ಹಚ್ಚೋಕೆ ಸಿದ್ಧವಾಗಿದ್ದಾಳೆ. ಪ್ರತಿಯೊಬ್ಬ ಹೆಣ್ಣು ಹೆತ್ತ ತಂದೆಗೂ ಈ ಕಷ್ಟದ ಸುಖ ಒಂದಲ್ಲ ಒಂದಿನ ಬಂದೇ ಬರುತ್ತೆ. ನಮ್ಮ ಮನೆಯಲ್ಲಿ ಬೆಳೆದ ಮಗಳು ಅವಳು ಇಷ್ಟದ ಬದುಕನ್ನ ಕಟ್ಕೊಂಡು ಗಂಡನ ಮನೆಗೆ ಹೋಗ್ತಿದ್ದಾಳೆ ಅಂತ ಸಂತೋಷ ಪಡೋದು, ಅಥವಾ ಇಷ್ಟು ವರ್ಷ ಬೆಳೆಸಿ ಧಾರೆ ಏರದು ಕೊಟ್ಟು ಅವಳು ತನ್ನ ಗಂಡನ ಮನೆಗೆ ಹೋಗ್ತಿದ್ದಾಳಲ್ಲ ಅಂತ ನೋವು ಅನುಭವಿಸೋದು ಒಂದು ಗೊತ್ತಾಗ್ತಾನೆ ಇಲ್ಲ. ನಮ್ಮ ಮಗಳು ಇನ್ನೊಂದು ಮನೆಗೆ ಹೋಗಿ ಆ ಕುಟುಂಬದ ದೀಪವನ್ನ ಬೆಳಗಿ ತನ್ನ ಸಂಸಾರವನ್ನ ಕಟ್ಕೊಂಡು ಅಲ್ಲಿ ಮಕ್ಕಳು ಮರಿ ಅಂತ ಮಾಡಿಕೊಂಡು ಆ ವಂಶನ ಉದ್ಧಾರ ಮಾಡ್ತಾಳಲ್ಲ ಅನ್ನೋ ಸಂತೋಷ ಪ್ರತಿಯೊಬ್ಬ ಹೆಣ್ಣೆತ್ತ ತಂದೆಗೂ ಸಿಗ್ಲೇಬೇಕಮ್ಮ. ಎಂತ ಮಾತು ಹೇಳಿದೆ ಶಶಿ, ಮುತ್ತಿನಂತ ಮಾತು. ಹೆಣ್ಣು ಸಂಸಾರದ ಕಣ್ಣು ಅಂತಾರೆ, ಸುಮ್ನೆನಾ? ಓಕೆ ಓಕೆ ಓಕೆ, ಎಲ್ಲರೂ ಈ ರೀತಿ ಹುಡುಗ ಹುಡುಗಿನ ಮಾತಾಡಿಸ್ತಾ ನಿಂತ್ಬಿಟ್ರೆ ಹೇಗೆ? ಪುರೋಹಿತರು ಮುಂದೇನೋ ಆಟ ಇದೆ ಅಂತ ಹೇಳಿದಾರೆ, ಶುರು ಮಾಡ್ಸೋಣ ಇರಿ. ಏನಿದು, ಇದ್ರಲ್ಲೇನ್ ಮಾಡ್ತಾರೆ? ಇದಕ್ಕೆ ಓಕಳಿ ಆಟ ಅಂತಾರೆ. ಬಿಂದಿಗೆಯಲ್ಲಿ ಒಂದು ಉಂಗುರ ಹಾಕ್ತಾರೆ. ಇವರಿಬ್ರು ಆ ಬಿಂದಿಗೆ ಒಳಗೆ ಕೈ ಹಾಕಿ ಆ ಉಂಗುರನ ಹುಡುಕಿ ತೆಗಿಬೇಕು. ಯಾರಿಗ ಉಂಗುರ ಸಿಗುತ್ತೋ ಅವರೇ ವಿನ್ನು. ಈ ತರ 3 ಸಲ ಆಡಿಸ್ತೀವಿ. 2 ಸಲ ಯಾರು ತೆಗಿತಾರೋ ಅವರೇ ವಿನ್ನರು. ಇಬ್ರು ರೆಡಿನಾ? ರೆಡಿ. डम ढोल बजा रे मस्त कलंदर, डम ढोल बजा रे मस्त कलंदर. ಅಬ್ಬಬ್ಬಾ ಇವಳ ಹೆತ್ತ ಅಂತ ಕೊಟ್ಟೋರ್ ಯಾರೋ ಅವರಿಗೆ 101 ಸಲ. ಹುಡುಕಪ್ಪ, ಚೆನ್ನಾಗಿ ಹುಡುಕಿ. ಅದೇ ನೆಪದಲ್ಲಿ ಕೈ ಹಿಡ್ಕೊಂಡಿರ್ಬೇಡಿ. ನಾನೇ ಸ್ವೀಟ್ ಸಿಕಂದರ್, ನಾನು ನಿಂಗಾದೆ ಗುಲ್ಲ. ಸಿಸ್, ಭಾವ ಏನಾದರೂ ಗೋಲ್ಮಾಲ್ ಮಾಡ್ತಾರೆ, ಅವ್ರಿಗೆ ಮಾತ್ರ ನೀನು ಬಿಟ್ಕೊಡ್ಲೇಬೇಡ. ನೀನೇ ವಿನ್ ಆಗಬೇಕು. ಆಡು. ಕಮಾನ್ ಬ್ರೋ, ಈಗ ನೀನೇ ವಿನ್ ಆಗ್ಬೇಕು. ಕಮಾನ್. डम ढोल बजा रे मस्त कलंदर, डम ढोल बजा रे नाने ಸ್ವೀಟ್ ಸಿಕಂದರ್. ಅಬ್ಬಬ್ಬಾ ಇವಳ ಹೆತ್ತೋರ್ ಯಾರೋ ನಂಗೆ ಅಂತ ಕೊಟ್ಟೋರ್ ಯಾರೋ ಅವರಿಗೆ 101 ಸಲ. ಇವಾಗ ಕೊನೆ ಸುತ್ತಲ್ಲಿ ಯಾರು ಗೆಲ್ತಾರೋ ಅವರೇ ಗೆದ್ದಾರೆ. ರೇಷ್ಮೆ ಬೇಟ ಮನಸಾರೆ ನನ್ನ ತಾರೆಯೋಲೆ. ಈಗ ಅನಿಕಾ ವಿವೇಕ್ ಮದ್ವೆ ಮುಗೀತು. ಮುಂದಿನ ಮುಹೂರ್ತಕ್ಕೆ ರೆಡಿ ಮಾಡಬೇಕು. ಅದಕ್ಕೆ ತಾನೇ ಕಾಯ್ತಿರೋದತ್ತೆ. ಸರಿ, ಹಲೋ, ನಾನು ಇಲ್ಲೇ ಇದ್ದೀನಿ. ಇಲ್ಲಿ ಮದುವೆ ಆಗ್ತಾ ಇದೆ. ನೀವು ಏನೇ ಆದರೂ
ತಕ್ಷಣ ಇಲ್ಲಿಗೆ ಬನ್ನಿ. ಯಾರ ಜೊತೆ ಮಾತಾಡ್ತಿದ್ದೀರಾ ಅತ್ತೆ? ಅಂಬಿಕಾ, ನನ್ನ ಪರಿಚಯಸ್ಥರು ಇಲ್ಲಿನ ಅಡ್ರೆಸ್ ಕೇಳ್ತಿದ್ರು, ಅದನ್ನೇ ಮಾತಾಡ್ತಿದ್ದೆ. ನೀವು ಮಾತಾಡ್ತಿರೋದು ನೋಡಿದ್ರೆ ಹಾಗನ್ನಿಸ್ತಾ ಇಲ್ವಲ್ಲ. ಏನು ಪ್ಲಾನ್ ಮಾಡಿದ್ದೀರಾ? ನಿಜ ಹೇಳಿ ಅತ್ತೆ. ನಿನಗೆ ಯಾವಾಗಲೂ ಏನಾದರೂ ಅನ್ನಿಸ್ತಾನೇ ಇರುತ್ತೆ ನಾನು ಪ್ಲಾನ್ ಮಾಡ್ತಿದ್ದೀನಿ ಅದು ಇದು ಅಂತ. ಯಾಕಂಬಿಕಾ, ಆಗ್ಲೇ ಮದುವೆ ಮುಹೂರ್ತ ಮುಂದಕ್ಕೆ ಹಾಕ್ಸೋ ಪ್ಲಾನ್ ಮುಗೀತಲ್ಲ, ಇನ್ನೇನಿಲ್ಲ. ಅತ್ತೆ, ಅನಿಕಾ ಮದುವೆ ಮುಗಿಯೋ ಅಷ್ಟರಲ್ಲಿ ನೀವು ಇನ್ನೊಂದು ತಲೆನೋವು ಕೊಡಬೇಡಿ. ಅವಳು ಮದುವೆ ಆದರೆ ಸಾಲದು, ಮುಂದೆ ಅವಳು ಸಂತೋಷವಾಗಿ ಜೀವನ ನಡೆಸ್ಬೇಕಲ್ವಾ? ಅದಕ್ಕೋಸ್ಕರ ಅಗಸ್ತ್ಯ ವೃಂದನ್ ಮದುವೆ ಆಗಲೇಬೇಕು ಅತ್ತೆ. ಹಾಗಾದ್ರೆ ಆಲ್ರೆಡಿ ಮದುವೆ ಆಗಿ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿರೋ ಅಗಸ್ತ್ಯನ್ ಲೈಫ್ ಹಾಳಾದ್ರೆ ಪರವಾಗಿಲ್ವಾ ನಿನ್ಗೆ? ಅತ್ತೆ, ಅಗಸ್ತ್ಯ ಕಾವೇರಿ ಜೊತೆ ಇದ್ರೆ ಅವ್ನ ಜೀವನ ಹಾಳಾಗುತ್ತೆ. ಹಾಗೆ ಈ ಮದುವೆ ಏನಾದರೂ ಆಗಲಿಲ್ಲ ಅಂದ್ರೆ ನಮ್ಮ ಅನಿಕನ್ ಲೈಫು ಹಾಳಾಗೋಗುತ್ತೆ ಅತ್ತೆ. ಅಂಬಿಕಾ, ಅವ್ರು ಪ್ರೀತಿಸಿದ್ದಾರೆ, ನಾವು ಅವ್ರಿಗೆ ಮದುವೆ ಮಾಡಿಕೊಟ್ಟಿದ್ದೀವಿ. ಇನ್ನು ಮುಂದೆ ಅವ್ರ ಲೈಫ್ನ ಅವರೇ ನೋಡ್ಕೋಬೇಕಲ್ವಾ? ಅದನ್ನ ಬಿಟ್ಟು ಇನ್ನೊಬ್ರು ಲೈಫ್ನ ಲಿಂಕ್ ಮಾಡಕ್ ಹೋದ್ರೆ ಬದುಕಕ್ಕಾಗತ್ತಾ? ಯಾರಿಗೆ ಯಾರು ಪಾರ್ಟ್ನರ್ ಆಗಬೇಕು ಅನ್ನೋದು ನನಗೆ ನಿನಗೆ ಮುಖ್ಯ ಅಲ್ಲ ಅಂಬಿಕಾ. ಮಕ್ಕಳು ಯಾರನ್ನ ಇಷ್ಟಪಡ್ತಾರೋ ಅದೇ ಮುಖ್ಯ. ಯಾಕಂದ್ರೆ ಇದು ಅವ್ರ ಜೀವನ, ಅವರೇ ನೋಡ್ಕೋಬೇಕು. ಜೀವನ ಅವ್ರದೇ ಇರಬಹುದತ್ತೆ. ಅವ್ರ ದಾರಿ ತಪ್ಪಿದಾಗ, ತಪ್ಪು ಮಾಡಿದಾಗ ಇದು ತಪ್ಪು ಅಂತ ಅವ್ರನ್ನ ಕರೆಕ್ಟ್ ದಾರಿಲಿ ಕರ್ಕೊಂಡು ಬರ್ಬೇಕಾಗಿರೋದು ನಮ್ಮ ಜವಾಬ್ದಾರಿ. ಈ ಎರಡೂ ಮದುವೆ ನಡೆಯುತ್ತೆ, ನಡಿಲೇಬೇಕು ಅಷ್ಟೇ. ಅದು ಎಷ್ಟು ಸಲ ಹೇಳ್ಬೇಕು ಅಂಬಿಕಾ, ನಿನ್ನ ಮಗನ ಮದುವೆ ಆಗೋಗಿದೆ. ಅದು ಆ ದೇವ್ರೇ ಮಾಡಿಸಿರೋ ಮದುವೆ, ಅದನ್ನ ಮುರಿಯೋಕೆ ಸಾಧ್ಯನೇ ಇಲ್ಲ. ಅಂದ್ರೆ ನೀವೇನೋ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂತ ಆಯ್ತು. ಅದೇನು ಅಂತ ಹೇಳಿ ಅತ್ತೆ. ಅಂಬಿಕಾ, ನೀನ್ ದೊಡ್ಡ ಬುದ್ಧಿವಂತೆ ಅಲ್ವಾ? ನೀನೇ ಕಂಡುಹಿಡಿ. ನೋಡಂಬಿಕಾ, ನನ್ನ ಮೊಮ್ಮಗಳ ಮದುವೆ ಚೆನ್ನಾಗಿ ನಡೆಯುತ್ತೆ, ಯಾವುದು ಅಡೆತಡೆ ಬರೋಲ್ಲ. ಅದ್ರ ನಂತರ ಏನಾಗಬೇಕು ಅನ್ನೋದನ್ನ ಆ ದೇವ್ರೇ ನೋಡ್ಕೋತಾನೆ. ನನ್ನ ಮಗಳು ದುಃಖ ಪಡೋ ಪರಿಸ್ಥಿತಿ ಏನಾದ್ರೂ ಬಂದ್ರೆ ನಾನ್ ಮಾತ್ರ ಯಾರನ್ನೂ ಸುಮ್ಮನೆ ಬಿಡಲ್ಲ ಅತ್ತೆ. ಅದಾಗಲ್ಲ. ಹಾಗಾಗೋದಕ್ಕೆ ನಾವ್ಯಾರೂ ಬಿಡೋದಿಲ್ಲ. ನೋಡಂಬಿಕಾ, ಶಾಸ್ತ್ರಕ್ಕೆ ಟೈಮ್ ಆಗ್ತಿದೆ, ನೀನ್ ಹೊರಡು. ನೀವು ಏನೇ ನಿರ್ಧಾರ ತಗೊಳ್ಳೋದಕ್ಕೂ ಮುಂಚೆ ಯೋಚನೆ ಮಾಡಿ ಅಂತೆ. ಟೀಚರಮ್ಮ, ಅದು ಆಚೆ ನಮ್ಮ ಮನೆಯವ್ರು ಬಂದಿದ್ದಾರೆ. ಟೀಚರಮ್ಮ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಅವ್ರು ಯಾರು ಈ ಕಡೆ ಬರೋದಿಲ್ಲ, ಎಲ್ಲ ನಾನು ನೋಡ್ಕೋತೇನೆ. ನೀವು ಇಲ್ಲಿದ್ದು ಈ ಮದುವೆ ಹೇಗೆ ನಿಲ್ಲಿಸ್ತಂತ ಯೋಚನೆ ಮಾಡಿ. ಶಾಕ್ ಆಯ್ತಾ ಟೀಚರಮ್ಮ? ನನಗೆಲ್ಲ ಗೊತ್ತು. ಹೌದು ಟೀಚರಮ್ಮ, ನೀವು ಯಾರು, ನಿಮಗೂ ಈ ಮನೆಗೆ ಏನು ಸಂಬಂಧ ಎಲ್ಲ ನನಗೆ ಗೊತ್ತು. ನೀವೇನು ಯೋಚನೆ ಮಾಡಬೇಡಿ, ನಿಮಗೆ ಸಹಾಯ ನಾನು ಮಾಡ್ತೇನೆ. ಅಲ್ಲ ಅಣ್ಣ, ಇದೆಲ್ಲ ನಿಮಗೆ. ಟೀಚರಮ್ಮ, ಅವತ್ತು ನೀವು ಅಗಸ್ತ್ಯ ಸರಿದು ಕಾದ ಪೂಜೆ ಮಾಡುವಾಗ ನಾನು ನೋಡಿದೆ, ಮತ್ತೆ ಇವತ್ತು ನೀವು ಮಾತಾಡೋದು ನಾನು ಕೇಳಿಸ್ಕೊಂಡೆ.
ಅಣ್ಣ ನಿಮ್ಮನ್ನ ಆ ದೇವ್ರೆ ನನಗೋಸ್ಕರ ಕಳಿಸಿದ್ದಾನೆ ಅನ್ಸ್ತದೆ. ಟೀಚರ್ ಅಮ್ಮ, ಈಗ ಯೋಚನೆ ಮಾಡ್ತಾ ಕೂತ್ಕೊಳ್ಳೋ ಸಮಯ ಇಲ್ಲ. ಇಲ್ಲಿ ನೀವು ನೋಡ್ಕೊಳ್ಳಿ, ಅಲ್ಲಿ ನಾನು ನೋಡ್ಕೋತೇನೆ. ಮಕ್ಳಿಗೊಂದು ಉಡುಗೊರೆ ಕೊಟ್ಬಿಟ್ರೆ ನಮ್ದು ದೊಡ್ಡ ಕೆಲಸ ಆದಾಗ ಆಗ್ತದೆ. ಎಲ್ಲಿ ಹೊರಟ್ರಿ ನೀವು? ಅದು ಮದುಮಕ್ಕಳಿಗೆ ಉಡುಗೊರೆ ಕೊಡೋದು ಹೊಂಟದ್ ನಾವು. ನಮ್ ಭಾವನವರು ಅನ್ನಿಕಾಗೆ ಅಂತ ಚಿನ್ನದ ಸರ ತಗೊಂಬಂದಿದ್ದಾರೆ. ದೊಡ್ಡ ಮದ್ವೆ ಅಂದ್ರೆ ಅದು ಇದು ಅಂತ ಸಣ್ಣ ಪುಟ್ಟ ಉಡುಗೊರೆ ಕೊಡಕ್ಕಾಗತ್ತಾ ಹೇಳಿ? ಆ ಪುತ್ತೂರು ಮಾಲಿಂಗೇಶ್ವರ ಅದಕ್ಕೆ ಇಷ್ಟು ಅವಸರ ಯಾಕೆ ಮಾಡೋದು? ಅಲ್ಲಿ ರಶ್ ನೋಡಿ, ಎಂತ ರಶ್ ಉಂಟು. ನೀವೊಂದು ಕೆಲಸ ಮಾಡಿ, ಊಟದ ವ್ಯವಸ್ಥೆ ಎಲ್ಲ ಆರಂಭ ಆಗಿದೆ. ನೀವು ಚಂದ ಮಾಡಿದ ಊಟ ಮಾಡಿ, ಮತ್ತೆ ನಿಮ್ಮನ್ನು ನಾನು ಸ್ಟೇಜಿಗೆ ನೇರ ಕರ್ಕೊಂಡು ಹೋಗಿ ಮೇಲೆ ಬಿಡ್ತೇನೆ. ಆಗದ? ಇಲ್ಲ ಇಲ್ಲ, ಎಲ್ಲಿಗ ಟೀಚರ್ ಹೇಳಿದಾರೆ ಎಲ್ಲ ನೋಡ್ಕೊಳ್ಳಿ. ಊಟಕ್ಕೆ ಹೋಗುವ. ಎಂತ ಒಂದು ದಿನ ತಡವಾಗಿ ಊಟ ಮಾಡಿದ್ರೆ ಎಂತ ಆಗುದಿಲ್ಲ. ಬಂದ ಕೆಲಸ ಮೊದಲು ಮಾಡು, ಆಮೇಲೆ ಊಟ ಮಾಡಿದ್ರೆ ಆಯ್ತು ಅಲ್ವಾ? ನಾನು ಹೋಗಿ ನೋಡ್ಕೊಂಡ್ ಬಂದೆ, ಎಷ್ಟು ವೆರೈಟಿ ಊಟ ಮಾಡಿದ್ದಾರೆ ಗೊತ್ತಾ? ಪ್ಲೀಸ್ ನಂಗೆ ಹೊಟ್ಟೆ ಹಸಿತಿದೆ, ಹೋಗೋಣ. ಹೌದು ಬಾವ, ಅವರು ಹೇಳ್ತಾ ಇದಾರೆ ಉಂಡ ತಿಂಡಿ ಪೋತ ಅಂತ ನಿಮಗ್ ಗೊತ್ತು. ಇನ್ ಅವನ್ ಶುರು ಮಾಡಿದ್ರೆ ಹಠ ಕತೆ ಮುಗೀತು ಅಂತಾನೆ. ಬನ್ನಿ ಮೊದ್ಲು ಊಟ ಮಾಡ್ಕೊಂಡ್ಬಿಡೋಣ. ಅಮ್ಮ ನಡಿ, ಹಾಗೆ ಊಟ ಮಾಡಿ ಬರೋ. ಇಲ್ಲ ಚಂದ್ರು, ನನಗೆ ಈಗ ಹಶ್ವಿಲ್ಲ, ನೀವು ಹೋಗಿ. ಅಯ್ಯೋ ಅತ್ತೆ, ನೀವು ಊಟ ಆದ್ಮೇಲೆ ಮಾತ್ರೆ ತಗೋಬೇಕು. ಬೇಡ ಸರೋಜಾ, ಅಲ್ಲಿ ತುಂಬಾ ರಶ್ ಇರುತ್ತೆ, ನನಗೆ ನಿಂತ್ಕೊಳಕ್ ಆಗಲ್ಲ. ಮತ್ತೆ ತಿಂಡಿ ತಿಂದಿದ್ದೀನಲ್ಲ, ಈಗ ನನಗೇನು ಹಶ್ವಿಲ್ಲ, ನೀವು ಹೋಗಿ. ದೊಡ್ಡ ರಸ್ತೆ ಇಲ್ಲ, ಬಸ್ ಇಲ್ಲ, ನಾನು ವ್ಯವಸ್ಥೆ ಮಾಡ್ದಲ್ಲ. ಬನ್ನಿ ಎಲ್ಲರೂ ಹೋಗುವ. ನಿಮಗೆ ಊಟ ಉಂಟು, ಮತ್ತೆ ನಿಮ್ಮ ನಾಳೆ ಹಾಕಿ ಬನ್ನಿ ಬನ್ನಿ, ಬಾರ ಗುಂಡ ನಡಿ, ಬನ್ನಿ 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 ಬನ್ನಿ, ನಾನು ತೋರಿಸಿ, ಬನ್ನಿ ಬನ್ನಿ.